nowhere anybody is saying Hindi is the national language, which Ashwin ji is correct. ಆರ್ ಅಶ್ವಿನ್ ರಾಜಕೀಯಕ್ಕೆ ಬರ್ತಾರ? ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಆರ್ ಅಶ್ವಿನ್ ತಮಿಳುನಾಡು ರಾಜಕಾರಣಕ್ಕೆ ಧುಮುಕುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇತ್ತೀಚೆಗೆ ವೇದಿಕೆಯಲ್ಲಿ ಅವರು ಕೊಟ್ಟಂಥ ಒಂದು ಹೇಳಿಕೆ ವಿವಾದವಾಗಿ ಸದ್ದು ಮಾಡ್ತಾ ಇದೆ. ಅವರು ಒಂದು ವೇದಿಕೆಯಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಹೇಳಿಕೆ ಕೊಟ್ಟರು. ಅಂದರೆ ಅವರು ತಮಾಷೆ ಮಾಡುವ ರೀತಿಯಲ್ಲಿ ಆ ಮಾತನಾಡಿದರು. ಅದು ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಮತ್ತೊಮ್ಮೆ ಹಿಂದಿ ಹೇರಿಕೆಯ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಇದೆ. ಆದರೆ ಇದರ ನಡುವೆ ನಮಗನ್ನಿಸ್ತಾ ಇರೋದು ಆರ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳ್ತಾ ಇರೋದಕ್ಕೂ ಈ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನುವ ಹೇಳಿಕೆಗೂ 2026ರಲ್ಲಿ ಬರಲಿರುವಂಥ ತಮಿಳುನಾಡು ವಿಧಾನಸಭಾ ಚುನಾವಣೆಗೂ ಎಲ್ಲೋ ಒಂದು ಕಡೆ ಲಿಂಕ್ ಆಗ್ತಾ ಇದೆಯಾ ಅಂತ. ಆರ್ ಅಶ್ವಿನ್ ಕೂಡ ನಟ ಇಳೆಯ ದಳಪತಿ ವಿಜಯ್ ರೀತಿ ರಾಜಕೀಯಕ್ಕೆ ಧುಮುಕ್ತಾರ. ರಾಜಕೀಯದಿಂದ ಅವರು ತಮ್ಮ ಹೊಸ ಜರ್ನಿಯನ್ನು, 2ನೇ ಇನ್ನಿಂಗ್ಸನ್ನು ಶುರು ಮಾಡ್ತಾರ. ಇದಕ್ಕೆಲ್ಲ ಏನು ಕಾರಣ? ನಿಜಾನ? ಅಷ್ಟರ ಮಟ್ಟಿಗೆ ಕ್ರಿಕೆಟಿಗರು ರಾಜಕೀಯಕ್ಕೆ ಬಂದು ಯಶಸ್ಸಾಗಿರುವಂಥದ್ದು ತುಂಬ ಕಡಿಮೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ, ಪಾಕಿಸ್ತಾನದ ಮಾಜಿ ಪ್ರಧಾನಿಯಾಗಿ ಕೂಡ ದೊಡ್ಡ ಹೆಸರು ಮಾಡಿದರು ಇಮ್ರಾನ್ ಖಾನ್. ಆ ರೀತಿಯಲ್ಲಿ ಭಾರತದಲ್ಲಾಗಲಿ ಅಥವಾ ಬೇರೆ ಕಡೆಗಳಲ್ಲಿ ಕ್ರಿಕೆಟ್ನಿಂದ ರಾಜಕೀಯಕ್ಕೆ ಬಂದು ಹೆಸರು ಮಾಡಿದವರು ತುಂಬ ಕಡಿಮೆ. ಆದರೆ ಆರ್ ಅಶ್ವಿನ್ ಅವರ ಮಾತುಗಳನ್ನು ನೋಡಿದರೆ, ಅವರ ಮಾತಿನ ಚಾಕಚಕ್ಯತೆಯನ್ನು ನೋಡಿದರೆ, ಅವರ ಸ್ಪಿನ್ ಬೌಲಿಂಗ್ ಎಷ್ಟು ಹರಿತವಾಗಿರುತ್ತೋ, ಅವರ ಸ್ಪಿನ್ಗಳು ಎಷ್ಟು ಚಾಕಚಕ್ಯತೆಯಿಂದ ಒಂಥರ ಚಾಣಾಕ್ಷತೆಯಿಂದ ನುಗ್ತವೋ, ಆ ರೀತಿ ಅವರ ಮಾತುಗಳಲ್ಲಿ ಕೂಡ ಚಾಣಾಕ್ಷತೆ ಇದೆ. ಹಾಗಾಗಿ ಅವರು ರಾಜಕೀಯಕ್ಕೆ ಫಿಟ್ ಆಗುವಂಥ ವ್ಯಕ್ತಿ ಅಂತಲೇ ಅನ್ನಿಸ್ತಾ ಇದೆ. ಅಶ್ವಿನ್ ರಾಜಕೀಯಕ್ಕೆ ಬರುವ 2 ವರ್ಷ ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಅಂದರೆ ಇದು ಈ ಗ್ಯಾಪ್ ಸರಿಯಾದ ಸಮಯ ಅಂತ ಕೂಡ ಅನ್ನಿಸ್ತಾ ಇದೆ. 2026ರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇರುತ್ತೆ. 2024ರ ಕೊನೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆರ್ ಅಶ್ವಿನ್. ಇನ್ನು 1.5 ವರ್ಷ ಇದೆ ಅವರ ರಾಜಕಾರಣದ ಕೆರಿಯರ್ಗೆ ಅವರು ಎಂಟ್ರಿ ಕೊಡೋದಕ್ಕೆ, ತಯಾರಿ ಮಾಡ್ಕೊಳ್ಳೋದಕ್ಕೆ. ಈ ಸಮಯ ಸರಿಯಾದ ಸಮಯ ಅಂದ್ಕೊಂಡು ಆರ್ ಅಶ್ವಿನ್ ವಿದಾಯ ಹೇಳಿದ್ರ. ಯಾಕಂದರೆ ಇನ್ನು 40 ವರ್ಷ ಕೂಡ ಆಗಿರಲಿಲ್ಲ ಆರ್ ಅಶ್ವಿನ್ಗೆ. ಇನ್ನೂ ಕೂಡ ಒಂದು 2-3 ವರ್ಷ ಕ್ರಿಕೆಟ್ ಆಡುವಷ್ಟು ಎಬಿಲಿಟಿ ಇತ್ತು, ಸ್ಟೆಬಿಲಿಟಿ ಇತ್ತು ಅವರಲ್ಲಿ. ಇನ್ನೂ ಕೂಡ ಆ ಒಂದು ಸ್ಪಿನ್ನ ಜಾದು ಮಾಯ ಆಗಿರಲಿಲ್ಲ. ಟೆಸ್ಟ್ ಟೀಮ್ನಲ್ಲಿದ್ದರು. ಒನ್ ಡೇ ಹಾಗೆ T20 ಟೀಮ್ನಿಂದ ಅವರ ಒಂದಷ್ಟು ಸಮಯದ ನಂತರ ಹೊರಬಿದ್ದಿದ್ರು. ಆದರೆ ಆರ್ ಅಶ್ವಿನ್ ಇನ್ನೂ ಕೂಡ ಲೀಗ್ ಕ್ರಿಕೆಟ್ನಲ್ಲಿ ಆಡ್ತೀನಿ ಅಂತ ಹೇಳಿದ್ದಾರೆ. ಲೀಗ್ ಕ್ರಿಕೆಟ್ ಅಂತ ಹೇಳಿದರೆ ಈಗ IPLನಲ್ಲಿ ಆಡ್ತಾರೆ. ಅದರಲ್ಲೂ ಕೂಡ ಅವರು IPLನಲ್ಲಿ ಅವರನ್ನು ಖರೀದಿಸಿರುವಂಥದ್ದು ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ತಂಡದಲ್ಲಿ ಅವರು ಆಡ್ತಾ ಇರುವಂಥದ್ದು ಕೂಡ ಇನ್ನೊಂದು ಪ್ಲಸ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ. ಯಾಕಂದರೆ ಕ್ರಿಕೆಟ್ ಅಂದರೆ ಅಷ್ಟು ಒಂದು ಕ್ರೇಜ್ ಇರುವಂಥದ್ದು ಇಡೀ ಭಾರತದಲ್ಲೇ. ಅದರಲ್ಲೂ ಚೆನ್ನೈ CSK ಫ್ಯಾನ್ಸ್ ಸಿಕ್ಕಾಬಟ್ಟೆ ಕ್ರಿಕೆಟ್ ಬಗ್ಗೆ ಕ್ರೇಜ್ ಇದೆ. ಅದರಲ್ಲೂ ತವರಿನ ಜಾದುಗಾರ ಚೆಪಾಕ್ನಲ್ಲಿ ಸ್ಪಿನ್ ಫ್ರೆಂಡ್ಲಿ ಪಿಚ್ ಇರುವಂಥದ್ದು ಚೆನ್ನೈಯಲ್ಲಿ. ಅಲ್ಲಿ ಜಾದು ಮಾಡೋದಕ್ಕೆ ಆರ್ ಅಶ್ವಿನ್ ಮತ್ತೆ ಚೆನ್ನೈಗೆ ಬಂದಿದ್ದಾರೆ. ಹೀಗಿರುವಾಗ ಆರ್ ಅಶ್ವಿನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಜೊತೆ ಚೆನ್ನಾಗಿ ಮಿಂಚೋದಕ್ಕೂ ಸಾಧ್ಯ ಇದೆ. ಜೊತೆಗೆ ರಾಜಕೀಯಕ್ಕೆ ಅವರು ತಯಾರಿ ಮಾಡ್ಕೊಳ್ಳೋದಕ್ಕೂ ಕೂಡ ಸಮಯ ಸಿಗುತ್ತೆ. ಇನ್ನು ಅವರ ಮಾತುಗಳಂತೂ ಸಿಕ್ಕಾಪಟ್ಟೆ ಶಾರ್ಪ್ ಆಗಿರುತ್ತೆ, ಅಥೆಂಟಿಕ್ ಆಗಿ ಮಾತಾಡ್ತಾರೆ. ಯಾವುದೇ ವಿಷಯದ ಬಗ್ಗೆ ನಾಲೆಜ್ ಇದೆ ಅವರಿಗೆ. ಸಿನಿಮಾ ಬಗ್ಗೆ, ಕ್ರಿಕೆಟ್ ಬಗ್ಗೆ, ಪೊಲಿಟಿಕ್ಸ್ ಬಗ್ಗೆ, ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಒಬ್ಬ ರಾಜಕೀಯದಲ್ಲಿ ಆದವನಿಗೆ ಬೇಕಿರುವಂಥದ್ದು ಮಾತು. ಸೊ ಒಳ್ಳೆಯ ಮಾತುಗಾರ ಆಗಿರುವಂಥ ಅಶ್ವಿನ್ಗೆ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಎಲ್ಲ ಅವಕಾಶನೂ ಇದೆ. ಜೊತೆಗೆ ಅವರು ತಮಿಳನ್ನು ಅದ್ಭುತವಾಗಿ ಮಾತಾಡ್ತಾರೆ. ಹಿಂದಿ, ಇಂಗ್ಲೀಷ್ ಈ ಎಲ್ಲ ಭಾಷೆಗಳನ್ನು ಕೂಡ ಸಖತ್ತಾಗಿ ಮಾತಾಡ್ತಾರೆ. ಅವರು ಅವ್ರದ್ದೇ ಆದ ಯೂಟ್ಯೂಬ್ ಚಾನಲ್, ಅಂದರೆ ಹಿಂದಿ ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡಿದ್ದಾರೆ. ಕ್ರಿಕೆಟ್ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ತಮಿಳು ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಇಂಗ್ಲೀಷ್ನಲ್ಲಂತೂ ಸಹಜವಾಗಿಯೇ ಮಾತಾಡ್ತಾರೆ. ಹಾಗಾಗಿ ಆರ್ ಅಶ್ವಿನ್ ಒಳ್ಳೆಯ ಮಾತುಗಾರ ಆಗಿರೋದು ದೊಡ್ಡ ಪ್ಲಸ್. ಹೇಗೆ ಸಿನಿಮಾ ಸ್ಟಾರ್ಗಳಿಗೆ ಒಂದು ಅವರ ಡೈಲಾಗ್ ಆಗ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಸಿನಿಮಾದ ಮೂಲಕ ಬಂದಂಥ ಪಬ್ಲಿಸಿಟಿ ಏನಿದೆ ಅದು ರಾಜಕೀಯಕ್ಕೆ ಪ್ಲಸ್ ಆಗುತ್ತೋ,
ಕ್ರಿಕೆಟಿಗರಿಗೆ ಅವರ ಬರೀ ಕೆರಿಯರ್ ಮಾತ್ರ, ಅವರ ನೇಮ್ ಮಾತ್ರ ಪ್ಲಸ್ ಆಗೋದಿಲ್ಲ. ಯಾಕೆಂದರೆ ಕ್ರಿಕೆಟಿಗರು ಸಿನಿಮಾ ಸ್ಟಾರ್ಸ್ ಥರ ತುಂಬ ದೊಡ್ಡ ಅಭಿಮಾನಿ ಬಳಗವನ್ನು ಮನೆಯಲ್ಲೂ ಹಳ್ಳಿಯಲ್ಲೂ ಹೊಂದಿರೋದಿಲ್ಲ. ಆದರೆ ಅವರ ಮಾತೇನಾದರೂ ಕಲಾತ್ಮಕವಾಗಿದ್ದರೆ, ಅವರು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಮುಖಾಂತರ ಅವರು ಒಂದಷ್ಟು ಫಾಲೋಯಿಂಗನ್ನು ಹೊಂದಿದ್ರೆ, ಈಗ ಆರ್ ಅಶ್ವಿನ್ ಚಾನಲ್ 15 ಲಕ್ಷಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಹಾಗಾಗಿ ಬಹುತೇಕರು ತಮಿಳ್ನವರೇ ಆಗಿರ್ತಾರೆ. ಸೊ ಇತ್ತೀಚೆಗೆ ಏನು IPLನ ಮಾಕ್ ಆಕ್ಷನ್ ಆದಾಗ ಆರ್ ಅಶ್ವಿನ್ IPLನ ಮಾಕ್ ಆಕ್ಷನ್ ಕೂಡ ಮಾಡಿ ಅದ್ಭುತವಾಗಿ ಅವರ ಏನು ಚಾನಲಲ್ಲಿ ಅದು ಮೂಡ್ ಬಂದಿತ್ತು. ತಮಿಳಲ್ಲಿ ಸಖತ್ ಹಾಸ್ಯ ಚಟಾಕಿನ ಹಾರಿಸ್ತಾರೆ. ತಮಿಳಲ್ಲಿ ಅವರು ರಜನಿಕಾಂತ್ ಡೈಲಾಗ್ ಹೇಳ್ತಾರೆ, MGR ಡೈಲಾಗನ್ನು ಹೇಳ್ತಾರೆ. ಹಾಗಾಗಿ ತಮಿಳಿನ ಹಿಡಿತ ಚೆನ್ನಾಗಿದೆ ಅವ್ರಿಗೆ. ರಾಜಕೀಯಕ್ಕೆ ಬರೋದಕ್ಕೆ ಸಾಧ್ಯತೆಗಳು ಹೆಚ್ಚಿವೆ. ಇನ್ನು ಆರ್ ಅಶ್ವಿನ್ ಏನು ಈ ಕೆರಿಯರ್ನ ನೋಡ್ತಾ ಇದ್ದಾಗ ಅವರು ಎಲ್ಲೂ ಕೂಡ ವಿವಾದಗಳನ್ನು ಮಾಡಿಕೊಂಡಿಲ್ಲ. ಎಲ್ಲರ ಜೊತೆ ಕೂಡ ಸಹಜವಾಗಿಯೇ ಚೆನ್ನಾಗಿಯೇ ಇದ್ದಾರೆ. ಯಾವುದೇ ರೀತಿ ವಿವಾದನ ಮಾಡಿಕೊಂಡಿಲ್ಲ. ಹಾಗಾಗಿ ಯಾವ ಪಕ್ಷಕ್ಕೆ ಬೇಕಾದರೂ ಹೋಗ್ಬೋದು. ಅವರು DMKಗೆ ಕೂಡ ಬರ್ಬೋದು. ಈಗ ಇತ್ತೀಚೆಗೆ ಅಂದರೆ ಆರ್ ಅಶ್ವಿನ್ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿದಾಗ ಅದನ್ನು ಇವನ್ ಅಣ್ಣಾಮಲೈ ಕೂಡ ವಿರೋಧ ಮಾಡಿಲ್ಲ. ಅಣ್ಣಾಮಲೈ ಕೂಡ ಹೌದು, ಆರ್ ಅಶ್ವಿನ್ ನಂಗೆ ಒಳ್ಳೆ ಫ್ರೆಂಡು, ಅವ್ರು ಹೇಳಿರೋದು ಸತ್ಯನೇ ಇದೆ, ಬಹುಶಃ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ನನ್ನ ಗೆಳೆಯ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಆರ್ ಅಶ್ವಿನ್ BJPಗೆ ಬಂದರೂ ಬರ್ಬೋದು. ಯಾಕೆಂದರೆ BJP ತಮಿಳ್ನಾಡಿನಲ್ಲಿ ಒಂಥರ ಉದಯೋನ್ಮುಖ ಪಕ್ಷ ಆಗಿ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಅಣ್ಣಾಮಲೈ ಒಂದು ಡೈನಮಿಕ್ ಲೀಡರ್ಶಿಪ್ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಅಣ್ಣಾಮಲೈ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಸುತ್ತಾಡಿಕೊಂಡು ಬಂದು ತಾವು ಅರವಕುರ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಸಣ್ಣ ಅಂತರದಲ್ಲಿ ಕಳೆದ ಬಾರಿ ಸೋತಿದ್ದಾರೆ 2021ರಲ್ಲಿ. ಇನ್ನು ಮುಂದೆ ಅವರು ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ತುಂಬ ದೊಡ್ಡ ಮತಗಳನ್ನು ತಗೊಂಡ್ರು. 2 ಲಕ್ಷ 1.5 ಲಕ್ಷ ಅಂತರದಲ್ಲಿ ಸೋತಿದ್ದಾರೆ ಅನಿಸುತ್ತೆ. ಹಾಗಾಗಿ ತಮಿಳುನಾಡಿನಲ್ಲಿ BJPಗೆ ಫ್ಯೂಚರ್ ಇದೆ ಅಂತ ಗೊತ್ತಾಗಿ ಏನಾದರೂ BJP ಕಡೆ ರಾಜಕೀಯದ ಒಲವು ತೋರಿಸ್ತಾರಾ, ಇಲ್ಲಾಂದರೆ ಕಟ್ಟರ್ ತಮಿಳು ಪ್ರಾದೇಶಿಕತೆಯನ್ನೇ ಹೇಳುವಂಥ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಕೂಡ ಇಡುವಂತಹ ಈ ಪ್ರಾದೇಶಿಕ ಪಕ್ಷಗಳಾದ DMK AIADMK ಜೊತೆ ಹೋಗ್ತಾರಾ, ಇಲ್ಲ ಎಳೆಯ ದಳಪತಿ ವಿಜಯ್ ಅವರ ಪಕ್ಷದ ಜೊತೆ ಸೇರ್ಕೋತಾರಾ? ಈ ಎಲ್ಲ ಕುತೂಹಲವಂತೂ ಹಾಗೆ ಇದೆ. ಆದರೆ ಆರ್ ಅಶ್ವಿನ್ ಕೊಟ್ಟಂಥ ಹೇಳಿಕೆ ಒಂದು ಕಾಲೇಜಿನ ಒಂದು ವೇದಿಕೆಯಲ್ಲಿ, ಯಾವುದೋ ಒಂದು ವೇದಿಕೆಯಲ್ಲಿ ಯಾರು ತಮಿಳ್ ಮಾತಾಡ್ತೀರಾ, ಯಾರು ಹಿಂದಿ ಮಾತಾಡ್ತೀರಾ, ಯಾರು ಇಂಗ್ಲೀಷ್ ಮಾತಾಡ್ತೀರಾ, ಯಾವ ಭಾಷೆಯಲ್ಲಿ ನಾನು ಮಾತಾಡಲಿ ಅಂತ ಕೇಳಿದಾಗ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು, ಅಲ್ಲಿದ್ದಂಥ ಎಲ್ಲರೂ ಕೂಡ ಇಂಗ್ಲೀಷ್ ಅಂದ ಕೂಡಲೇ ತುಂಬ ಜನ ನಾವು ಮಾತಾಡ್ತೀವಿ ಇಂಗ್ಲೀಷ್ ಓಕೆ ಅಂತ ಹೇಳಿದರು. ಮತ್ತೊಂದಷ್ಟು ತಮಿಳ್ ಅಂದಾಗ ಅಂತ ಜೋರಾಗಿ ಕೂಗಾಡಿದರು. ತಮಿಳ್ ಜಾಸ್ತಿ ಕೇಳ್ಕೊಳ್ಳುವಂಥವ್ರು ಅಥವಾ ತಮಿಳ್ ಅರ್ಥ ಆಗುವಂಥವ್ರು ಬಹಳ ಜನ ಇದ್ದಾರೆ ಅಂತ. ಇನ್ನು ಹಿಂದಿ ಯಾರು ಮಾತಾಡ್ತೀರಾ ಅಂದಾಗ ಹಿಂದಿ ತುಂಬ ಜನ ಮಾತಾಡೋರು ಯಾರೂ ಇರಲ್ಲ, ಯಾರೂ ಶಬ್ದ ಕೂಡ ಮಾಡಲ್ಲ. ಅದಕ್ಕೆ ಆರ್ ಅಶ್ವಿನ್ ಹೇಳ್ತಾರೆ, ಇಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಆಗಲೇ ಹೇಳ್ಬಿಟ್ಟಿದ್ದಾರೆ ಅನಿಸುತ್ತೆ ಅಂತ ಅನ್ನೋ ರೀತಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಅನ್ನುವವರಿಗೆ ತಿವಿಯುವ ರೀತಿಯಲ್ಲಿ ಆಡಿದಂಥ ಮಾತು ಈಗ ಈ ಎಲ್ಲ ಚರ್ಚೆಗಳಿಗೆ ಕಾರಣ. ಅಂದರೆ ಅಶ್ವಿನ್ ಕೂಡ DMKಗೆ ಹೋಗ್ತಾರಾ, ಅಶ್ವಿನ್ ರಾಜಕೀಯಕ್ಕೆ ಬರ್ತಾರಾ, ಈ ರೀತಿ ಒಂದು ಲೆಕ್ಕಾಚಾರ ನಾವು ಯೋಚನೆ ಮಾಡುವ ಹಾಗೆ ಇದು ಮಾಡ್ತಾ ಇದೆ. ಅದು ಅಶ್ವಿನ್ ಇನ್ನು ಮುಂದಿನ ದಿನಗಳಲ್ಲಿ ಏನು ನಿರ್ಧಾರ ತಗೋತಾರೆ ಅದರ ಪಕ್ಷಕ್ಕೆ ಎಂಟ್ರಿ ಕೊಟ್ಟು ರಾಜಕೀಯ ಜರ್ನಿಯನ್ನು ಶುರು ಮಾಡಬಹುದು. ಬಟ್ ಒಳ್ಳೆಯ ಮಾತುಗಾರ ಅಶ್ವಿನ್, ಅದರಲ್ಲಿ ಡೌಟ್ ಇಲ್ಲ. ಅವರ ಸ್ಪಿನ್ ಎಷ್ಟು ಚಾಣಾಕ್ಷವಾಗಿರುತ್ತೋ ಅದು ಮಾತು ಕೂಡ ಅಷ್ಟೇ ಚಾಣಾಕ್ಷ ಆಗಿರುತ್ತೆ. ಬಹುಶಃ ರಾಜಕೀಯಕ್ಕೆ ಬಂದರೆ ಸಕ್ಸಸ್ಫುಲ್ ಆಗಿ ದೊಡ್ಡ ವ್ಯಕ್ತಿಯಾಗಿ ನಾಯಕನಾಗಿ ಬೆಳೀಬಹುದು ಅಂತ ಕೂಡ ಅನ್ನಿಸ್ತಾ ಇದೆ.